ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. PGCET 2025 MBA, MCA, MTech, ಆರ್ಕಿಟೆಕ್ಚರ್ ಈ ಒಂದು ಕೋರ್ಸ್ಗಳದ್ದು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಆಗಿಬಿಟ್ಟು ಸೆಕೆಂಡ್ ರೌಂಡ್ ರಿಸಲ್ಟ್ ಬಂತು. ಅದಾದಮೇಲೆ ಕನ್ಫರ್ಮೇಷನ್ ಸ್ಲಿಪ್ ಕೂಡ ಬಿಟ್ಟಿದ್ದಾರೆ. ಫೀಸ್ನ ಪೇಮೆಂಟ್ ಮಾಡ್ಕೊಂಡಿದ್ದಾರೆ. ಚಾಯ್ಸ್ 2 ಸ್ಟೂಡೆಂಟ್ಸು ಆಲ್ರೆಡಿ ಫೀಸ್ನ ಪೇಮೆಂಟ್ ಮಾಡಿದ್ದಾರೆ. ಚಾಯ್ಸ್ 3 ಸ್ಟೂಡೆಂಟ್ಸು ಇನ್ನೂ ಫೀಸ್ ಪೇಮೆಂಟ್ ಮಾಡಿಲ್ಲ. ಫೀಸ್ ಕೂಡ ಪೇಮೆಂಟ್ ಮಾಡ್ಬೋದು. ಕನ್ಫರ್ಮೇಷನ್ ಸ್ಲಿಪ್ ತೊಗೊಂಡು ನೀವು ಕಾಲೇಜ್ಗೆ ಹೋಗಿ ನಾಳೆ ಅಂದರೆ 30ನೇ ತಾರೀಕು ಒಳಗಾಗಿ ನೀವು ಹೋಗಿ ಕಾಲೇಜ್ಗೆ ಅಡ್ಮಿಟ್ ಆಗ್ಬೋದು. ರೈಟ್. ಸೊ ಇಲ್ಲೊಂದು ತುಂಬ ಜನಕ್ಕೆ ಒಂದು ಪ್ರಾಬ್ಲಮ್ಸ್ ಏನಾಗಿದೆ ಅಂದರೆ, ತುಂಬ ಜನ ಸ್ಟೂಡೆಂಟ್ಸ್ಗೆ ಸೆಕೆಂಡ್ ರೌಂಡಲ್ಲಿ ಏನು ಕಾಲೇಜ್ ಸಿಕ್ಕಿದೆ, ನಿಮಗೆ ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಅಕಾರ್ಡಿಂಗ್ ಟು ರೂಲ್ಸ್ ಪ್ರಕಾರ ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಕೆ ಬರಲ್ಲ ಅಂತ KE ಅವರು ಹೇಳಿದ್ರು. ನೀವು ಸಿಕ್ಕಿರೋ ಕಾಲೇಜಿಗೆ ಹೋಗಲೇಬೇಕು ಅಂತ. ಸೊ ಇವಾಗ ತುಂಬ ಜನ ಸ್ಟೂಡೆಂಟ್ಸು ಎರಡು ಡೌಟ್ಸ್ ಇದ್ದಾವೆ. ಒಂದು, ಸರ್ ಇವಾಗ ಸಿಕ್ಕಿರುವಂಥ ಸೀಟ್ನ ಕ್ಯಾನ್ಸಲ್ ಮಾಡ್ಕೋಬೋದಾ? ದಟ್ ಈಸ್ ಅ ಫಸ್ಟ್ ಡೌಟ್. ಸೆಕೆಂಡ್ ಡೌಟ್ ಬಂದುಬಿಟ್ಟು ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ನಡೆಸ್ತಾರಾ? ಇದು ಡೌಟ್ ತುಂಬ ಜನ ಸ್ಟೂಡೆಂಟ್ಸ್ಗೆ ಮೇಜರ್ ಆಗಿದೆ. ಸೊ ಅದ್ರ ಬಗ್ಗೆ ಇವತ್ತೊಂದು ವೀಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ಫಸ್ಟ್ ಡೌಟ್ ಬಂದುಬಿಟ್ಟು, ಸೊ ಇವಾಗಿರೋ ಸಿಕ್ಕಿರುವಂತಹ ಸೀಟ್ನ ಕ್ಯಾನ್ಸಲ್ ಮಾಡ್ಕೋಬೋದಾ? ಎಸ್, ಕ್ಯಾನ್ಸಲ್ ಮಾಡ್ಕೋಬೋದು. ತುಂಬ ಜನ ಸ್ಟೂಡೆಂಟ್ಸು KE ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮಲ್ಲೇಶ್ವರಂಗೆ ಹೋಗ್ಬಿಟ್ಟು ಕ್ಯಾನ್ಸಲ್ನ ಮಾಡ್ತಾ ಇದ್ದಾರೆ. ಸೊ ಏನು ಕ್ಯಾನ್ಸಲ್ ಮಾಡ್ಬೇಕಾದ್ರೆ ವಾಟ್ ಇಸ್ ದ ಪ್ರೊಸೀಜರ್? ಸೊ ನೀವು KE ಆಫೀಸ್ಗೆ ನೀವು ಕ್ಲೇಮ್ ಸ್ಲಿಪ್ಪು ಮತ್ತು ಫೀಸ್ ಪೇಡ್, ಈಗ ಚಾಯ್ಸ್ 2 ತೊಗೊಂಡಂತಹ ವಿದ್ಯಾರ್ಥಿಗಳು ಆಲ್ರೆಡಿ KEಗೆ ಫೀಸ್ನ ಪೇಮೆಂಟ್ ಮಾಡಿರ್ತಾರೆ. ನೀವೇನು ಮಾಡಬೇಕು? ಫೀಸ್ ಪೇಡ್ ರೆಸಿಪ್ಟ್ನ ತೊಗೊಂಡು, ಕನ್ಫರ್ಮೇಷನ್ ಸ್ಲಿಪ್ನ ತೊಗೊಂಡು, ಮತ್ತು ನೀವು ಹಾಕಿರುವಂಥ ಅಪ್ಲಿಕೇಶನ್ ಫಾರ್ಮ್, ಸೊ PGCET ಅಪ್ಲೈ ಮಾಡುವಾಗ ಏನು ಅಪ್ಲಿಕೇಶನ್ ಫಾರ್ಮ್ ಹಾಕಿದ್ರಿ, ಆ ಅಪ್ಲಿಕೇಶನ್ ಫಾರ್ಮ್ನ ತೊಗೊಂಡು KEಗೆ ಹೋಗಬೇಕಾಗುತ್ತೆ. ಸೊ ನೀವು ಆಲ್ರೆಡಿ 68,000 ಏನು ಫೀಸ್ ತುಂಬಿದ್ರ, ಅದರಲ್ಲಿ 10,000 ಎಷ್ಟು 10,000 ರುಪೀಸ್ನ ಡಿಡಕ್ಟ್ ಮಾಡಿಕೊಂಡು, ಸೊ ಉಳಿದಿರೋ ಅಮೌಂಟ್ನ ನಿಮಗೆ ರಿಫಂಡ್ನ ಕೊಡ್ತಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ನಾನು ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವರೊಂದು ಫಾರ್ಮ್ನ ಕೊಡ್ತಾರೆ. ಆ ಫಾರ್ಮ್ನ ಫಿಲ್ ಮಾಡಿಕೊಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಅಟ್ಯಾಚ್ ಮಾಡಿ ಕೊಡಬೇಕು. ಅದರಲ್ಲಿ 68,000 ತುಂಬಿದರೆ ಅದರಲ್ಲಿ 10,000 ರುಪೀಸ್ನ ಡಿಡಕ್ಟ್ ಮಾಡ್ತಾರೆ. ಡಿಡಕ್ಟ್ ಮಾಡಿಬಿಟ್ಟು ಮಿಕ್ಕಿದ 58,000 ರೂಪಾಯಿನ ಕೊಡ್ತಾರೆ. ಇನ್ ಕೇಸ್ ನೀವು SC/ST ಸ್ಟೂಡೆಂಟ್ ಏನಾಗಿದ್ದರೆ ನೀವು 10 ರೂಪಾಯಿ ಅಷ್ಟೇ ಫೀಸ್ ಕಟ್ಟಿರ್ತೀರ, ನೀವು 10,000 ರುಪೀಸ್ನ ಅಲ್ಲಿ ಪೇ ಮಾಡಿಬಿಟ್ಟು ಸೀಟ್ನ ಕ್ಯಾನ್ಸಲ್ ಮಾಡ್ಕೊಳ್ಬೇಕಾಗುತ್ತೆ. ದಟ್ ಈಸ್ ಅ ಚಾಯ್ಸ್ 2 ಸ್ಟೂಡೆಂಟ್ಸು. ಇನ್ನು ಚಾಯ್ಸ್ 3 ಸ್ಟೂಡೆಂಟ್ಸು ನೀವು ಯಾವುದೇ ಫೀಸ್ನ ಕಟ್ಟಿರೋದಿಲ್ಲ. ಸೊ ನೀವೇನು ಮಾಡಬೇಕಾಗತ್ತೆ, ನಿಮಗೂ ಕೂಡ 10,000 ಫೀಸ್ ಪೆನಾಲ್ಟಿ ಮುಂಚೆನೇ ಹೇಳಿದಾರೆ ಅವರು. 10,000 ಫೀಸ್ನ ಪೆನಾಲ್ಟಿಯಾಗಿ ತುಂಬಿಸ್ಕೋತಾರೆ. 10,000 ಫೀಸ್ನ ಪೆನಾಲ್ಟಿಯಾಗಿ ತುಂಬಿಸ್ಕೊಂಡು ನಿಮ್ಮ ಸೀಟ್ನ ಕ್ಯಾನ್ಸಲ್ ಮಾಡಿ ಕೊಡ್ತಾರೆ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್. ರೈಟ್. ಸೊ ಇದು ಸೀಟ್ ಕ್ಯಾನ್ಸಲೇಷನ್ದು ಪ್ರೊಸೀಜರ್ ಆಗಿರುತ್ತೆ. ಇವತ್ತು ನಾಳೆ ಒಳಗಾಗಿ ಹೋಗಲೇಬೇಕಾಗತ್ತೆ. ಇವತ್ತು ಹೋದರೆ ತುಂಬ ಒಳ್ಳೆಯದು. ಸೊ ನಾಳೆ ಒಳಗಾಗಿ ನೀವು ಸೀಟ್ನ ಕ್ಯಾನ್ಸಲ್ ಮಾಡ್ಕೊಳ್ಳೇಬೇಕು. ಸೊ ತುಂಬ ಜನ ಸ್ಟೂಡೆಂಟ್ಸು ನಾನು ಫೀಸೇ ಕಟ್ಟಿಲ್ಲ ಸರ್, ಚಾಯ್ಸ್ 3 ತೊಗೊಂಡಿಲ್ಲ, ಫೀಸೇ ಕಟ್ಟಿಲ್ಲ ಸರ್ ನಾನು ಅಂತ ಸುಮ್ಮನೆ ಬಿಟ್ಬಿಡ್ತೀರಾ. ಇಷ್ಟು ವರ್ಷ ಅಂದರೆ ಇಷ್ಟು ವರ್ಷ ಏನಾಗಿತ್ತು, ಸೊ ಯಾರು ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸೀಟ್ ಸಿಕ್ಕಿರಲಿಲ್ಲ, ನೀವು ಆ ಥರ ಹಾಗೆ ಬಿಟ್ಬಿಟ್ಟಿದ್ರಿ. ರೈಟ್. ಸೊ ಅವ್ರು ಹಾಗೆ ಬಿಟ್ಬಿಟ್ಟಿದ್ರು, ಅವ್ರಿಗೇನು ಪೆನಾಲ್ಟಿ ಬಂದಿರಲಿಲ್ಲ. ಬಟ್ ಈ ವರ್ಷ ತುಂಬ ಸೀರಿಯಸ್ ಆಗಿದ್ದಾರೆ. ಬಿಕಾಸ್ KCET ನಿಮ್ಗೇನು ಸೆಕೆಂಡ್ PUC ಆದಮೇಲೆ KCET ನಡೆಸ್ತಾರೆ. ಅಲ್ಲಿ ಈ ರೀತಿ ಮಾಡಿದಂತಹ ವಿದ್ಯಾರ್ಥಿಗಳಿಗೆ 5 ಲಕ್ಷ 4 ಲಕ್ಷ ಪೆನಾಲ್ಟಿನ ಕೊಟ್ಟಿದ್ದಾರೆ. ಶೋಕಾಸ್ ನೋಟಿಸ್ನ ಕಳಿಸಿದ್ದಾರೆ ಮನೆಗೆ. ಹಾಗಾಗಿ ಆ ಪ್ರಾಬ್ಲಮ್ನ ಮಾಡ್ಕೋಬೇಡ್ರಿ. ಯಾರ್ಯಾರು ಸೀಟ್ನ ಹಾಗೆ ಬಿಟ್ಬಿಟ್ರೆ ನಾನು ಹೋಗೋದೇ ಇಲ್ಲ, ನಾನು ಫೀಸೇ ಕಟ್ಟಿಲ್ಲ, ಹಾಗೆ ಬಿಟ್ಬಿಡ್ತೀನಿ ಅನ್ನೋಕ್ಕೆ ಬರಲ್ಲ. ಬಿಕಾಸ್ ಅವರು ಮುಂಚೆನೇ ಅಂದರೆ ನೀವು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆನೇ ನಿಮ್ಮ ಒಂದು ಬುಲೆಟಿನ್ ಏನು ಬಿಟ್ಟಿದ್ರು ಎಲ್ಲ ಕಡೆ ಅವ್ರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೆಕೆಂಡ್ ರೌಂಡಲ್ಲಿ ಸೀಟ್ಗಳು ಸಿಕ್ಕರೆ ಕಂಪಲ್ಸರಿಯಾಗಿ ನೀವು ಹೋಗಲೇಬೇಕು ಅಂತ ಕೂಡ ಅವರು ಮೆನ್ಷನ್ ಮಾಡಿದರು. ಸೊ ನಾವು ಅದನ್ನು ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕಾಗಿತ್ತು. ಇವಾಗ ನನಗೆ ಸೀಟ್ ಸಿಕ್ಕಿದ್ರೆ ನಾನು ಹೋಗಲ್ಲ ಅಂದರೆ, ಸೊ ಇಟ್ ಈಸ್ ಲಾಸ್ ಫಾರ್ ಅದರ್ ಸ್ಟೂಡೆಂಟ್ಸ್. ಬೇರೆ ಸ್ಟೂಡೆಂಟ್ಗೆ ಲಾಸ್ ಆಗಿಬಿಡುತ್ತೆ. ರೈಟ್. ಯಾರಿಗೋ ಒಬ್ಬರಿಗೆ ಕಾಲೇಜ್ ಸೀಟ್ ಸಿಗಬೇಕಾಗಿರುತ್ತೆ, ಬಟ್ ಅವ್ರಿಗೆ ಸಿಗಲ್ದೆ ಹೋಗ್ಬಿಡುತ್ತೆ. ಸೊ ಹಂಗೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ಸ್ಟ್ರಿಕ್ಟ್ ಆಗಿದ್ದಾರೆ. ಸೊ ಈಗ ಆಲ್ರೆಡಿ ತುಂಬ ಜನ ಸ್ಟೂಡೆಂಟ್ಸು KE ಆಫೀಸ್ಗೆ ಹೋಗ್ಬಿಟ್ಟು ಸೀಟ್ನ ಕ್ಯಾನ್ಸಲ್ ಮಾಡ್ಕೋತಿದ್ದಾರೆ. ಇನ್ನೊಂದ್ಸತಿ ಹೇಳ್ತೀನಿ, ಚಾಯ್ಸ್ 2 ತೊಗೊಂಡಂತಹ ಸ್ಟೂಡೆಂಟ್ಸು ಆಲ್ರೆಡಿ ನೀವು ಫೀಸ್ ಏನು ಪೇ ಮಾಡಿದ್ರೆ ನಿಮ್ಮ ಫೀಸ್ ವಾಪಸ್ ರಿಫಂಡ್ ಬರುತ್ತೆ ಬೈ ಡಿಡಕ್ಟಿಂಗ್ 10,000 ರುಪೀಸ್. 10,000 ರೂಪಾಯಿ ಡಿಡಕ್ಟ್ ಮಾಡಿಕೊಂಡು ಉಳಿದಿರೋ ಅಮೌಂಟ್ನ ನಿಮ್ಮ ಅಕೌಂಟಿಗೆ ವಾಪಸ್ಸು 58,000ನ ವಾಪಸ್ಸು ಟ್ರಾನ್ಸ್ಫರ್ ಮಾಡ್ತಾರೆ. ಇನ್ನು ಚಾಯ್ಸ್ 3 ತೊಗೊಂಡಂತಹ ಸ್ಟೂಡೆಂಟ್ಸು ನೀವೇನಾದರೂ ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೋಬೇಕಂದ್ರೆ ನಿಮಗೂ ಕೂಡ 10,000 ರೂಪಾಯಿನ ಪೆನಾಲ್ಟಿನ ನೀವು ಸೀಟ್ ತುಂಬಿಬಿಟ್ಟು ನೀವು ಫೀಸ್ನ ನಿಮ್ಮ ಸೀಟ್ನ ಕ್ಯಾನ್ಸಲ್ ಮಾಡ್ಕೋಬೋದು. ಸೊ ನೀವೇನು ಮಾಡಬೇಕು, ಹೋಗಿ ಮುಂಚೆ ಹೇಳ್ತೀನಿ ಒಂದ್ಸರಿ, ನಿಮ್ಮ ಕ್ಲೇಮ್ ಸ್ಲಿಪ್ ಆಗಿರಲಿ ಅಥವಾ ನಿಮ್ಮ ಕ್ಲೇಮ್ ಸ್ಲಿಪ್ ಏನು ಬಂದಿತ್ತು ಅದನ್ನು, ಅಪ್ಲಿಕೇಶನ್ ಫಾರ್ಮ್ನ ಆ್ಯಂಡ್ ನಿಮ್ಮ ಫೀಸ್ ಪೇಡ್ ರೆಸಿಪ್ಟ್ ಏನು KE ಫೀಸ್ ಪೇ ಮಾಡಿದ್ರೆ ಆ ಒಂದು ಫೀಸ್ ಪೇಡ್ ರೆಸಿಪ್ಟ್ನ ತೊಗೊಂಡು ಹೋಗ್ಬಿಟ್ಟು ನೀವು ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೋಬೋದು. ದಟ್ ಈಸ್ ಅ ಫೀಸ್ ಕ್ಯಾನ್ಸಲೇಷನ್ ಪ್ರಾಸೆಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಥರ್ಡ್ ರೌಂಡ್ ನಡೆಸ್ತಾರಂತ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ. ಸೊ ಥರ್ಡ್ ರೌಂಡ್ ನಡೆಸೋದು ಬಂದುಬಿಟ್ಟು ಆಲ್ಮೋಸ್ಟ್ ನಡೆಸ್ಬೋದಂತಹ ಚಾನ್ಸಸ್ ಇದೆ. ಬಿಕಾಸ್ ಇವಾಗ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋತಾರೆ, ತುಂಬ ಸೀಟ್ಗಳು ಉಳ್ಕೊಂಡ್ಬಿಡ್ತವೆ. ಹಾಗಾಗಿ ಥರ್ಡ್ ರೌಂಡ್ ನಡೆಸುವಂತಹ ಚಾನ್ಸಸ್ ಇದೆ. ನಾನು ಕೂಡ KE ಕಡೆಯಿಂದ ಅಥವಾ ಸೋರ್ಸ್ ಕಡೆಯಿಂದ ನಾನು ಕನ್ಫರ್ಮೇಷನ್ ಮಾಡ್ಕೊಂಡಿರ್ಬೇಕಾದ್ರೆ ಥರ್ಡ್ ರೌಂಡ್ ನಡೆಸುವಂಥ ಚಾನ್ಸ್ ಇದೆ. ಬಟ್ ಇಲ್ಲೊಂದು ಸಮಸ್ಯೆ ಬರುತ್ತೆ, ಸರ್ ನಾನಿವಾಗ ಸೆಕೆಂಡ್ ರೌಂಡಲ್ಲಿ ಸೀಟ್ ಕ್ಯಾನ್ಸಲ್ ಮಾಡ್ಕೋತೀನಿ, ನಾನು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆ ರೀತಿ ಬರಲ್ಲ. ಇನ್ ಕೇಸ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಕಾಲೇಜ್ ಸಿಕ್ಕಿಬಿಟ್ಟಿತ್ತಪ್ಪ ಅಂದರೆ ನೀವು ಯಾವುದೇ ರೀತಿಯಾದಂಥ ಥರ್ಡ್ ರೌಂಡಿಗೆ ಎಲಿಜಿಬಲ್ ಆಗಲ್ಲ.
ಯಾರ್ಯಾರಿಗೆ ಸೀಟ್ ಸಿಕ್ಕಿರುತ್ತೆ ನೀವು ಥರ್ಡ್ ರೌಂಡ್ಗೆ ಎಲಿಜಿಬಲ್ ಆಗಲ್ಲ, ಯಾವುದೇ ಚಾಯ್ಸ್ ಎಂಟ್ರಿನ ಬಿಡಲ್ಲ, ಸೆಕೆಂಡ್ ರೌಂಡ್ ಆದಮೇಲೆ ಯಾವ ಚಾಯ್ಸ್ ಎಂಟ್ರಿ ಬಿಡಲ್ಲ, ನೀವು ನಿಮಗೆ ಸಿಕ್ಕಿರುವಂತಹ ಕಾಲೇಜ್ ಹೋಗಿ ರಿಪೋರ್ಟ್ ಆಗಿ ಅಡ್ಮಿಷನ್ ಮಾಡ್ಕೊಂಡು ಆ ಕಾಲೇಜ್ಗೆ ಹೋಗಬೇಕಾಗುತ್ತೆ. ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಥರ್ಡ್ ರೌಂಡ್. ಇನ್ ಕೇಸ್ ನಾನು ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಥರ್ಡ್ ರೌಂಡ್ ಹೋಗ್ಬೋದಾ? ಅದು ಕೂಡ ಪಾಸಿಬಲ್ ಇಲ್ಲ. ಸೊ ಒಂದು ಸತಿ ಸೀಟ್ ಸಿಕ್ಬಿಟ್ರೆ ಮುಗೀತು, ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದ ಥರ್ಡ್ ರೌಂಡ್. ಬಿಕಾಸ್ ಅವ್ರು ಮುಂಚೆನೇ ಹೇಳಿದ್ದಾರೆ ಸೆಕೆಂಡ್ ರೌಂಡ್ ಆದಮೇಲೆ ಯಾವುದೇ ರೀತಿಯಾದಂತಹ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ಅವ್ರು ಬುಲೆಟಿನಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಸೆಕೆಂಡ್ ರೌಂಡ್ ಆದಮೇಲೆ ಯಾರ್ಯಾರು ಕಾಲೇಜ್ ಸಿಕ್ಕಿರುತ್ತೆ ನೀವು ಥರ್ಡ್ ರೌಂಡಿಗೆ ಎಲಿಜಿಬಲ್ ಇರಲ್ಲ, ಆ ರೌಂಡಿಗೆ ಹೋಗಬೇಕಾಗುತ್ತೆ, ಆ ಕಾಲೇಜ್ಗೆ ಹೋಗಬೇಕಾಗುತ್ತೆ. ಸೊ ಹಂಗಾರೆ ಥರ್ಡ್ ರೌಂಡ್ ಯಾರಿಗಪ್ಪ ಅಂದರೆ ಅವ್ರಿಗೆ ಯಾವ ರೌಂಡಲ್ಲೂ ಕೂಡ, ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ರೌಂಡಲ್ಲಿ ಯಾವುದೋ ಕಾಲೇಜ್ ಸಿಕ್ಕಿರುತ್ತೆ, ನಾನು ಚಾಯ್ಸ್ 3 ತೊಗೊಂಡು ಸೆಕೆಂಡ್ ರೌಂಡಿಗೆ ಬಂದಿದ್ದೀನಿ, ಬಟ್ ಸೆಕೆಂಡ್ ರೌಂಡಲ್ಲಿ ನನಗೆ ಕಾಲೇಜೇ ಅಲಾಟ್ ಆಗಿಲ್ಲ ಅಂದರೆ ಅಂಥ ಸ್ಟೂಡೆಂಟ್ಗೆ ಮಾತ್ರ ಥರ್ಡ್ ರೌಂಡ್ ಎಲಿಜಿಬಲ್ ಇರುತ್ತೆ. ಇನ್ ಕೇಸ್ ಫಸ್ಟ್ ರೌಂಡಲ್ಲೂ ಕಾಲೇಜ್ ಸಿಗಲಿಲ್ಲ, ಸೆಕೆಂಡ್ ರೌಂಡಲ್ಲೂ ಕಾಲೇಜ್ ಸಿಗಲಿಲ್ಲ, ನಾನು ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಬೋದಾ? ಎಸ್. ಅಂದರೆ ಇದರ ಅರ್ಥ ನಿಮಗೆ ಯಾವುದೇ ಕಾಲೇಜ್ ಅಲಾಟ್ ಆಗಿಲ್ಲ ಅಂದರೆ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಥರ್ಡ್ ರೌಂಡ್ ನಡೆಯುತ್ತೆ. ಇನ್ ಕೇಸ್ ನಿಮಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ ಬಟ್ ನೀವು ಕ್ಯಾನ್ಸಲೇಷನ್ ಮಾಡ್ಕೊಂಡು ನಾನು ಥರ್ಡ್ ರೌಂಡಿಗೆ ಹೋಗ್ತೀನಿ ಅಥವಾ ಹೋಲ್ಡ್ ಮಾಡಿ ಥರ್ಡ್ ರೌಂಡ್ ಹೋಗ್ತೀನಿ, ಈ ರೀತಿ ಆಪ್ಷನ್ಸು PGCETಯಲ್ಲಿ ಇರೋದಿಲ್ಲ. ಸೊ ಯಾರ್ಯಾರಿಗೆ ಸೀಟ್ ಸಿಕ್ಕಿರೋದಿಲ್ಲ ನಿಮಗಷ್ಟೇ ಥರ್ಡ್ ರೌಂಡು ಎಲಿಜಿಬಲ್ ಇರುತ್ತೆ. ಸೊ ಇದು ಒಂದು ಸೀಟ್ ಕ್ಯಾನ್ಸಲೇಷನ್ ಮತ್ತು ಥರ್ಡ್ ರೌಂಡ್ ರಿಲೇಟೆಡ್ ಆದಂತಹ ಅಪ್ಡೇಟ್ ಆಗಿತ್ತು. ಸೊ ಸೀಟ್ ಕ್ಯಾನ್ಸಲೇಷನ್ ನೋಡ್ಕೊಡ್ರಿ ಪ್ಲೀಸ್, ಪ್ರಾಬ್ಲಮ್ಸ್ನ ಮಾಡ್ಕೋಬೇಡ್ರಿ. ಬಿಕಾಸ್ ನಾನು ಪ್ರತಿಯೊಂದು ವೀಡಿಯೋ ಮಾಡುವಾಗ ಸೆಕೆಂಡ್ ರೌಂಡ್ ರಿಲೇಟೆಡ್ ಪ್ರತಿಯೊಂದು ವೀಡಿಯೋ ಮಾಡುವಾಗಲೇ ಹೇಳಿದ್ದೆ, ನಾನು ಸೆಕೆಂಡ್ ರೌಂಡಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತೀರಾ, ಇನ್ ಕೇಸ್ ನಿಮಗೆ ಯಾವ ಕಾಲೇಜ್ ಸಿಗುತ್ತೋ ಆ ಕಾಲೇಜ್ಗೆ ನೀವು ಅಡ್ಮಿಟ್ ಆಗಲೇಬೇಕು, ಹೋಗಲೇಬೇಕು. ನಿಮಗೆ ಯಾವುದೇ ರೀತಿಯಾದಂಥ ಎಕ್ಸ್ಕ್ಯೂಸ್ ಕೊಡೋಕ್ಕೆ ಬರೋದಿಲ್ಲ. ಬಿಕಾಸ್ ಆಪ್ಷನ್ ಎಂಟ್ರಿ ಮಾಡುವಾಗಲೇ ನೀವೆಲ್ಲ ರೀತಿಯಿಂದ ಯೋಚನೆ ಮಾಡಬೇಕು, ಯಾವ ಕಾಲೇಜ್ ಎಷ್ಟು ದೂರ ಇದೆ, ಹತ್ತಿರ ಇದೆಯೋ, ಫೀಸ್ ಏನಿದೆ, ಎತ್ತ ಅದನ್ನೆಲ್ಲ ಕೇಳ್ಕೊಡ್ರಿ ಅಂತ ಒಂದು ವೀಡಿಯೋದಲ್ಲಿ ನಾನು ಹೇಳಿದ್ದೆ. ಸೊ ನೀವು ಒಂದು ಕಾಲೇಜ್ ಹಾಕ್ತಾ ಇದ್ರಂದರೆ ಆ ಕಾಲೇಜ್ಗೆ ಕಾಲ್ ಮಾಡಿರಿ, KEAದಲ್ಲಿ ಎಷ್ಟು ಫೀಸ್ ಇದೆ ಅಥವಾ ನೀವು ಕಾಲೇಜ್ ಫೀಸ್ ಎಷ್ಟಿದೆ ಅಂತ ತುಂಬ ಜನ ನಾವು ಹೇಳಿದ್ವಿ ಆಲ್ರೆಡಿ. ಸೊ ಆಲ್ಮೋಸ್ಟ್ 90% ಸ್ಟೂಡೆಂಟ್ಸ್ ಎಲ್ಲರೂ ಕರೆಕ್ಟಾಗಿ ಮಾಡಿದ್ರೆ, ಕೆಲವೊಂದು ಜನ ಸ್ಟೂಡೆಂಟ್ಸು ಅರ್ಜೆಂಟಾಗಿ ಏನೋ ಒಂದು ಮಿಸ್ಟೇಕ್ ಮಾಡ್ಕೊಂಡಿರ್ತಾರೆ. ಯು ಡೋಂಟ್ ಹ್ಯಾವ್ ಟು ವರಿ, ನಿಮಗೆ ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಂಥ ಅವಕಾಶ ಇದೆ. ಆ್ಯಂಡ್ ಒನ್ ಮೋರ್ ಅಪ್ಡೇಟ್, ಯಾರ್ಯಾರು ಇವಾಗ ಸೀಟ್ ಕ್ಯಾನ್ಸಲ್ ಮಾಡ್ಕೋದ್ರು ನಿಮಗೆ ನೆಕ್ಸ್ಟ್ ರೌಂಡ್ ಅಂದರೆ ನೆಕ್ಸ್ಟ್ ಇಯರ್ PGCET ಬರೆಯುವಂಥ ಚಾನ್ಸಸ್ ಕೊಡ್ತಾರೆ. ಯು ಡೋಂಟ್ ಹ್ಯಾವ್ ಟು ವರಿ, ನೆಕ್ಸ್ಟ್ ಇಯರ್ PGCET ಬರಿಬೋದು. ಬಟ್ ಈ ವರ್ಷ ಥರ್ಡ್ ರೌಂಡ್ಗೆ ಎಲಿಜಿಬಿಲಿಟಿ ಇರೋದಿಲ್ಲ, ರೈಟ್. ಸೊ ಇದು ಈ ಒಂದು ವಿಡಿಯೋ ಅಪ್ಡೇಟ್ ಆಗಿತ್ತು. ಸೀಟ್ ಕ್ಯಾನ್ಸಲೇಷನ್ ಆಗಿರಲಿ ಆರ್ ಎಲ್ಸ್ ನಿಮ್ಮ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಾಗಿರಲಿ, ಅದ್ರ ರಿಲೇಟೆಡ್ ಅಪ್ಡೇಟ್. ಯಾರ್ಯಾರು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋತೀರಾ, ಬೇಕಾಗಿರುವಂಥ ಕಾಲೇಜ್ ಸಿಗಲಿಲ್ಲಂದರೆ ಸೊ ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ. ಇಟ್ ಈಸ್ ನಾಟ್ ದ ಎಂಡ್, ಇಲ್ಲಿಗೆ ಎಂಡ್ ಆಗೋದಿಲ್ಲ. ಸೊ ಮೆನಿ ಮೋರ್ ಆಪರ್ಚುನಿಟೀಸ್ ವಿಲ್ ಬಿ ಓಪನ್. ತುಂಬ ಆಪರ್ಚುನಿಟೀಸ್ ಇರ್ತವೆ. ಯು ಡೋಂಟ್ ಹ್ಯಾವ್ ಟು ವರಿ. ಐದಾರು ಒಂದು ಬಂದುಬಿಟ್ಟು ನೀವು ನೆಕ್ಸ್ಟ್ ಇಯರ್ PGCETಗೆ ಬರೋದು, ನೆಕ್ಸ್ಟ್ ಇಯರ್ ಒಳ್ಳೆ ಕಾಲೇಜ್ ಹೋಗ್ಬೋದು. ಇಲ್ಲಪ್ಪ ಅಂದರೆ ಬೇರೆ ಆಪರ್ಚುನಿಟೀಸ್ ಇರ್ತವೆ, ಮ್ಯಾನೇಜ್ಮೆಂಟ್ಗೆ ಹೋಗ್ಬೋದು, ಬೇರೆ ಆಪರ್ಚುನಿಟೀಸ್ ಇರ್ತವೆ. ಅದನ್ನು ಎಕ್ಸ್ಪ್ಲೋರ್ ಮಾಡಿರಿ. ಡೆಫಿನೆಟ್ಲಿ ನಿಮ್ಮ ಲೈಫ್ ಕೂಡ ಬ್ಯೂಟಿಫುಲ್ ಆಗಿರುತ್ತೆ, ಕೆರಿಯರ್ ಕೂಡ ಬ್ಯೂಟಿಫುಲ್ ಆಗುತ್ತೆ. ಸೊ ಬೇಜಾರಾಗುವಂತಹ ನೆಸೆಸಿಟಿ ಯಾವುದು ಕೂಡ ಇರೋದಿಲ್ಲ, ರೈಟ್. ಫೈನ್. ಸೊ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ನೆಕ್ಸ್ಟ್ ಅಪ್ಡೇಟ್ ಜೊತೆಗೆ ಮತ್ತೆ ಮೀಟ್ ಆಗ್ತೀನಿ ನಾನು. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.